ದೀಪಾವಳಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ದೀಪಾವಳಿ ಸಂದರ್ಭದಲ್ಲಿ ತಾರೆಯರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಸ್ತ್ ಮಜಾ ಮಾಡುವಂತಹ ಸಮಯ ನಮ್ಮದು. ಹಾಗಾದ್ರೆ ಈಗ ನಮ್ಮ ಟೀಮ್ ಈಗಾಗಲೇ ಪ್ರೂವ್ ಮಾಡಿದೆ, ಹಾಗೆ ನಮ್ಮ ಆಪೋಸಿಟ್ ಟೀಮು ಪ್ರೂವ್ ಮಾಡಿಬಿಡಿದೆ. ಬಟ್ ಇನ್ನೂ ತುಂಬ ಜನ ಕಾಯ್ತಾ ಇದ್ದಾರೆ, ಇನ್ನೂ ತುಂಬ ಕಾಂಪಿಟೇಷನ್ಸ್ ಬಾಕಿ ಇದೆ. ಆದರೆ ಈಗ ಹಾಡು ಬರುತ್ತೆ, ಒಬ್ರು ಡಾನ್ಸ್ ಮಾಡ್ತಾರೆ, ಅವ್ರು ಯಾರಾಗ್ತಾರೆ ಅಂತ ನಾವು ಕಾದ್ ನೋಡ್ಬೇಕು. ಇದು ನಿಮ್ಮ ಟೀಮ್ನ ಟರ್ನ್ ಈಗ. ಸೊ ಎರಡು ಟೀಮ್ ಕಡೆಯಿಂದ ಒಬ್ಬೊಬ್ರು ಡಾನ್ಸ್ ಮಾಡಿದೆ. ಹಾಗಾದ್ರೆ ನಾವು ಸಾಂಗ್ ಪ್ಲೇ ಮಾಡ್ಬಿಡೋಣ. ಹಾಗಾದ್ರೆ ಯಾರು ಡಾನ್ಸ್ ಮಾಡೋದಕ್ಕೆ ರೆಡಿ ಇದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ ಸಾಂಗ್ ಕೇಳಿದ ತಕ್ಷಣ. ಆದರೆ ನನಗೊಂದು ಡೌಟ್ ಆಗ್ತಿದೆ ಶ್ವೇತಾ ಅವ್ರೆ, ಇಷ್ಟೊತ್ತರೆಗೂ ಫುಲ್ ಜೋಶಲ್ಲಿರೋ ಸಾಂಗು ಎಲ್ಲ ಕುಡಿದು ಕುಪ್ಪಳಿಸಿದ್ವಿ, ಎಲ್ಲರೂ ಎಂಜಾಯ್ ಮಾಡಿದ್ವಿ. ಜೋಶ್ ಇಲ್ಲದೆ ಇರೋ ಸಾಂಗ್ ಏನಾರು ಕೊಟ್ಬಿಟ್ರೆ ಏನಪ್ಪ ಪಾಡು ಅಂತ ಯೋಚನೆ ಆಗಿದೆ. ಗೊತ್ತಿಲ್ಲ ನನಗೂ ಈಗ ಯಾವ ಸಾಂಗ್ ಪ್ಲೇ ಆಗುತ್ತೆ ಅಂತ ಗೊತ್ತಿಲ್ಲ. ಆಗ ನೋಡೇ ಬಿಡೋಣ ಅಲ್ವಾ. ಸೊ ನೆಕ್ಸ್ಟ್ ಏನ್ ಹಾಡಿದೆ ಕೇಳಿಸ್ಕೊಳ್ಳಿ. ಓಕೆ, ಎಲ್ಲರ ಬೇಡಿಕೆ ಮೇರೆಗೆ ಸೀನಿಯರ್ ಅಪರ್ಣ ಅವ್ರು ಮಾಡ್ಬೇಕು ಅಂತ ಕೇಳ್ತಿದೀವಿ ನಾವೆಲ್ಲ. Wow, she's coming. Super. ಬಹುಶಃ ಅಪರ್ಣ ಅವರು ಇದೇ ಹಾಡು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ, ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಹಗಲಿರುಳು ನೆರಳಂತೆ ಯಾರಾದ್ರೂ ಕಂಟಿನ್ಯೂ ಮಾಡ್ತೀವಿ ಇದನ್ನ. ಇದು ಕಂಟಿನ್ಯೂ ಮಾಡಬೇಕು ಒಂದು ಸ್ವಲ್ಪನಾದ್ರೂ. ಈಗ ನಿಮ್ಮ ಟೀಮ್ ಸಾಂಗ್ ಇದೆ, ನೆಕ್ಸ್ಟ್ ಸಾಂಗ್ ಪ್ಲೇ ಮಾಡ್ತೀವಿ. ಈಗ ನೀವೇ ಮತ್ತೊಂದು ಗಿಫ್ಟ್ ಕೊಡ್ಬೇಕಪ್ಪ ನಮ್ಗೆ. ನಾನು ಕೊಡ್ಲಿಲ್ಲ ಅಂದ್ರೆ ನನಗೆ ಬೇಜಾರಾಗುತ್ತೆ. ದೊಡ್ಡ ಗಿಫ್ಟ್ ಕೊಡ್ತಾ ಇದ್ದೀನಿ ನೀವು ಅಷ್ಟು ಚೆನ್ನಾಗಿ ಮಾಡಿದ್ರ. ಸೊ ದೊಡ್ಡ ಗಿಫ್ಟ್ ಕೊಡ್ತಾ ಇದ್ದೀನಿ ಅಪರ್ಣ ಅವರೇ. ಸೊ ನಿಮ್ಗೋಸ್ಕರ ಈ ಗಿಫ್ಟ್. ರೆಡ್ ಜಾಯಂಟ್. ನೋಡ್ತಾ ಇರ್ತೇನೆ. ಏನನ್ಸ್ತು ಅದನ್ನ ಹೇಳ್ಬಿಡ್ತೀನಿ. ಕೃಷ್ಣಂಗೆ ಭಗವದ್ಗೀತೆ ಹೇಳಿದ್ದಕ್ಕೂ ಇಷ್ಟು ಕಷ್ಟ ಆಗ್ಲಿಲ್ವೇನೋ, ಅರ್ಜುನಂಗೆ ಯುದ್ಧ ಮಾಡಿದ್ದಕ್ಕೂ ಇಷ್ಟು ಕಷ್ಟ ಆಗ್ಲಿಲ್ವೇನೋ, ಇದು 2 ಸಾಲ್ಗೆ ನಮ್ಮ ಸೂಪರ್ ಎಕ್ಸ್ಪ್ರೆಷನ್ಸ್ ಬಂತು ಬಿಡಿ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಸಾಂಗ್ ನೋಡೇ ಬಿಡೋಣ ಅಲ್ಲ. ಇನ್ಯಾಕ್ ತಡ, ನಾವು ಸಾಂಗ್ ಕೊಡ್ಬೇಕೀಗ. ನಮ್ಮ ಟೀಮ್ ಅವ್ರು ಮಾಡ್ಬಿಟ್ಟಿದ್ದಾರೆ. ಈಗ ಸಾಂಗ್ ಕೊಡ್ತೀವಿ. ನಾವು ಆಲ್ವೇಸ್ ರೆಡಿ ಇದೀವಪ್ಪ. ನೋಡೇ ಬಿಡೋಣ ಈಗ. ಹಾಗಾದ್ರೆ ಕೇಳಿಸ್ಕೊಳ್ಳಿ. ಇರಪ್ಪ, ಎಲ್ಲ ಇನ್ನ ಮಾತಾಡ್ಕೊಳ್ತಾ ಇದ್ದಾರೆ. ಯಾರು ಕಾಂಪಿಟೇಷನ್ ಇಲ್ಲ. ರೆಡಿ ಮಧುಬಾಲ ಸಂಜನಾ ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ.
ಅಲ್ಲ ಮಧುಬಾಲ ಹೆಸರು ಪ್ರೂವ್ ಆಯ್ತು. ಪ್ರೂವ್ ಆಯ್ತು. ಕಣ್ಣಲ್ಲಿ ನೀರ್ ಬಂದ್ರೆ ಅಲ್ಲ ಎಕ್ಸ್ಪ್ರೆಷನ್ಸ್ ಬಂತು ನಿಜವಾಗ್ಲೂ ಹೊಗಳಲೇಬೇಕು. ನಮ್ ಟೀಮ್ ನಿಮ್ ಟೀಮ್ ಅಂತಲ್ಲ, ತಾಯಿನ ಕಳ್ಕೊಂಡಿರ್ತಾರಲ್ವಾ, ಸೊ ಇಟ್ ವಿಲ್ ಬಿ ದೇರ್. ಅಲ್ಲ ಎರಡು ಅಲ್ಲ ಬಹುಶಃ ಮಧುಬಾಲ ಗ್ಲೇಸ್ರಿನೇ ಬೇಕಾಗಿಲ್ಲ ಅನ್ಸುತ್ತೆ. ನಾನು ಸಿನಿಮಾ ಪೂರ್ತಿ ಗ್ಲಿಸ್ಡ್ರನ್ನ ಹಾಕಿಲ್ಲ ನಮ್ಮ ಮೂವಿಲಿ. ಇನ್ಸ್ಪಿರೇಷನ್ ಶ್ರುತಿ ಅವರ ಗೊತ್ತಿಲ್ಲ. ಭಾರಿ ಮುದ್ದಾಗಿದ್ದಾರೆ ಅಲ್ವಾ? ನಾನು ಇವತ್ತೇ ಫಸ್ಟ್ ನೋಡಿದ್ದು. ವೆರಿ ಕ್ಯೂಟ್. ಗಿಫ್ಟ್ 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 ಗಿಫ್ಟ್. ದೀಪಾವಳಿ ಹಬ್ಬದ ಟೈಮಲ್ಲಿ ಅಳ್ಸಿದೀವಿ, ನಿಜಕ್ಕೂ ಸಾರಿ ಕೇಳ್ತೀನಿ ನಾನಂತೂ ನಿಜವಾಗ್ಲೂ. ಪ್ರಾಣಿಗಳೆಲ್ಲ ಇದಾರೆ, ಸ್ವಲ್ಪ ತಗೊಂಡ್ ನಕ್ಬಿಡಿ ಈಗ ದೀಪಾವಳಿ ಹಬ್ಬದ ಟೈಮು. ಸಂತೋಷದ ಕಣ್ಣೀರು. ಅಲ್ಲ ಇವಾಗ ಅವ್ರ ಅಮ್ಮನ ಅವ್ರು ಹೋಗಿ ಈಗ ಕೇಳಲ್ಲ, ಅಮ್ಮ ಪಟಾಕಿ ಬೇಕು ಅಂತ ನಾವೇ ಕೊಡ್ತಾ ಇದೀವಿ. ಹ್ಯಾಪಿ. ಥ್ಯಾಂಕ್ ಯು. ಹೇಗೆ ಅನ್ನಿಸ್ತಾ ಇದೆ ನಿಮಗೆಲ್ಲ? ಅಂದರೆ ಸ್ಟಾರ್ಟಿಂಗ್ ದೀಪಾವಳಿ ಜೊತೆ ಆರಂಭ ಆದರೂ ಕೂಡ ತುಂಬ ವಿಭಿನ್ನವಾದಂತಹ ಎಕ್ಸ್ಪೀರಿಯನ್ಸ್. ಅಪರ್ಣ ಅವರೇ ಏನು ಅನ್ನಿಸ್ತಾ ಇದೆ? ಹಾಡಿದ್ವಿ, ಡ್ಯಾನ್ಸ್ ಮಾಡ್ತಿದ್ದೀವಿ, ಎಕ್ಸ್ಪೀರಿಯನ್ಸ್ ಹಂಚ್ಕೊಳ್ತಾ ಇದ್ದೀವಿ ದೀಪಾವಳಿ ಸಂದರ್ಭದಲ್ಲಿ, ಹೇಗೆ ಅನಿಸ್ತಾ ಇದೆ? ಮಾತು ಮರಿತಾ ಇದ್ದೀನಿ. ಸೊಗಸಾಗಿದೆ, ತುಂಬ ಒಂದು ಬೇರೆ ಥರದ ಅನುಭವ. ಒಟ್ಟಾರೆ ನಾನು ಯಾವಾಗಲೂ ಅಂದ್ಕೊಳ್ಳೋದು ಅಂದರೆ ಹಬ್ಬ ಅನ್ನೋದು ಎಷ್ಟು ಸೊಗಸು ನೋಡಿ. ನಿತ್ಯ ಗೋಳಾಟ, ಜಂಜಾಟ, BP, ಶುಗರು ಇದ್ದಿದೆ ಅಲ್ವಾ, ಅದೆಲ್ಲ ಮರೆತು ಇಲ್ಲೇ ಬಹುಶಃ ದೀಪಾವಳಿಯ ಒಂದು ನೆಪ ಇಲ್ಲದೆ ನಾವೆಲ್ಲ ಹಿಂಗೆ ಖಂಡಿತ ಭೇಟಿಯಾಗೋಕೆ ಸಾಧ್ಯ ಆಗ್ತದೆ. ಅಲ್ಲ ಇನ್ನೊಂದೇನಂದ್ರೆ ನೀವು ಇಲ್ಲಿಗೆ ಬರೋಕ್ ಮುಂಚೆ ಔಟ್ ಆಫ್ ಎಲ್ಲರ ಮಧ್ಯೆ ನಾನ್ ಯಾಕೆ ಬಂದೆ ಅಂತ ಅನ್ಸ್ತಾ ಇದ್ರು. ಮರ್ತೋಗಿದ್ದಾರೆ, ಅದು ಅದು ಹೇಳಿರೋದನ್ನೇ ಮರ್ತೋಗಿದ್ದಾರೆ ಅವರು. ನಾನು ಎಲ್ಲಿ ಈ ತಾರಾಮಣಿಯರ ಮಿನುಗು ಮಿನುಗು ನಕ್ಷತ್ರಗಳ ನಡುವೆ ಒಂದು ದೃಷ್ಟಿ ಬಟ್ಟು ಯಾಕೆ ನೀವು ಧ್ರುವತಾರೆ. ನಾವೆಲ್ಲರೂ ತಾರೆಗಳಂದ್ರೆ ನಾವೆಲ್ಲರೂ ತಾರೆಗಳಂದ್ರೆ ನಾವು ತುಂಬಾ ಜೂನಿಯರ್ ಬೆಳಿಬೇಕಿದೆ. ನೀವೇ ನಿಜವಾಗ್ಲೂ ಇಲ್ಲಿಗೆ ಚಂದ್ರ. ಅದು ಪ್ರೂವ್ ಕೂಡ ಆಗಿದೆ. ಬಿಕಾಸ್ ಅದು ನೀವು ಮಾಡಿರೋ ಸಾಂಗ್ ಇವಾಗಲೇ ತುಂಬಾ ಧೈರ್ಯ ಬೇಕು ಆ ಸಾಂಗ್ ಮಾಡೋದಕ್ಕೆ. ಅಂಡ್ ನೀವು ಒಂದೇ ಒಂದು ಸೆಕೆಂಡ್ ಅಲ್ಲಿ ಮಾಡ್ಬಿಟ್ರಿ. ಸೊ ಅಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಅಂಡ್ ನಿಮ್ಮ ಟ್ಯಾಲೆಂಟ್ ನ ಒಂದೇ ಒಂದು ಸೆಕೆಂಡ್ ಅಲ್ಲಿ ನಮ್ಮೆಲ್ಲರಲ್ಲೂ ಎಲ್ಲರೂ ಭಯ ಪಡ್ಕೊಂಡ್ಬಿಟ್ರು. ಕನ್ನಡ ಚಿತ್ರರಂಗ ಅಂದ್ರೆ ಯಶಸ್ವಿ ಆಗೋದಕ್ಕೆ ಹಿರಿಯ ನಿರ್ದೇಶಕ ಪುಟ್ಟಣ್ಣ ಕಣ್ಗಾಲ್ ಅವರ ಎಲ್ಲರ ಹೆಸರು ಕೇಳಿರ್ಬೋದು. ನಾವೆಲ್ಲರೂ ಸಾಂಗ್ ಕೇಳ್ಕೊಂಡ್ಬಿಟ್ಟೆ ಭಯ ಪಡ್ಕೊಂಡ್ಬಿಟ್ವಿ ಏನ್ ಮಾಡ್ತೀವಿ ಅಂತ. ಬಟ್ ಒಂದೇ ಒಂದ್ ಸೆಕೆಂಡ್ ಅಲ್ಲಿ ಅಪ್ಪಣ್ಣ ಅವ್ರು ಎಷ್ಟು ಚೆನ್ನಾಗಿ ಮಾಡಿದ್ರು. ಪುಟ್ಟಣ್ಣ ಕಣ್ಗಾಲ್ ಅವ್ರ ಜೊತೆ ಕೆಲಸ ಮಾಡಿದಂಥವ್ರು ಪ್ರತಿಭೆ, ಅವರಿಂದ ಬಂದಂತ ಪ್ರತಿಭೆ, ಅದೊಂದು ಹೆಮ್ಮೆ ಮಾತ್ರ ನನಗೆ ತುಂಬ ಇದೆ. ಯಾಕೆಂದರೆ ಇವತ್ತಿಗೂ ಆ ಸಿನಿಮಾ ಬಿಡುಗಡೆಯಾಗಿ ಆಲ್ಮೋಸ್ಟ್ 20 ವರ್ಷದ ನಂತರ ಆಯಿತು. ಇವತ್ತಿಗೂ ಜನ ಮಸಣದ ಹೂ, ಪುಟ್ಟಣ ಕಣಗಾಲ ಅಂತ ಜ್ಞಾಪಿಸ್ಕೋತಾರೆ. ಅಂದರೆ ನಾ ಹೇಳೋದು, ಇಲ್ಲೆಲ್ಲ ಕಲಾವಿದರಿದ್ದೀವಿ, ಕಲಾವಿದರ ಕೊನೆಗೆ ತಹತಹಿಸೋದು ಒಂದು ಒಳ್ಳೆ ಪಾತ್ರಕ್ಕೋಸ್ಕರ. ನಿಜ ಅಲ್ವಾ? ಹಾಗಾಗಿ ಒಂದಂಥ ಪಾತ್ರ ಸಿಕ್ಕರೆ ಸಾಕು, ಆ ಪಾತ್ರ ಕೊನೆ ತನಕ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ನನಗೆ ಪ್ರಥಮ ಚಿತ್ರದಲ್ಲೇ ಅಂಥದ್ದೊಂದು ಖುಷಿ ಸಿಕ್ತು. ಆದರೆ ಅನ್ಫಾರ್ಚುನೇಟ್ಲಿ ದುರದೃಷ್ಟವಶಾತ್ ಅದೇ ಕೊನೆ ಅವಕಾಶ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಹಂಚ್ಕೋಬೋದಾ? ಯಾಕಂದ್ರೆ ಮುದ್ದು ಮುಖದ ಅಪರ್ಣನ ಅಲ್ಲಿ ನೋಡಿ ಒಬ್ಬ ಅನ್ಸ್ಬಿಡ್ತಾ ಇತ್ತು. ಆ ಸ್ಟೋರಿಗೂ ಅಪರ್ಣ ಅವರಿಗೂ, ಅಪರ್ಣ ಚಿಕ್ಕ ಮಗು, ಆದರೆ ಸ್ಟೋರಿ ಎಂತಹ ವೇಟ್ ಇರುವಂತಹ ಸ್ಟೋರಿ ಅದು. ಅಲ್ಲ, ನೀವು ಆ ಮಸಣದ ಹೂ ಕಾದಂಬರಿ ಓದಿ ಆ ಪಾರ್ವತಿ ಪಾತ್ರ ಅವ್ರು ಹೇಳಿದ್ದೇ ಅಷ್ಟು. ನಮ್ಮ ಪಾಲಿಗೆ ಅವ್ರು ಪುಟ್ಟಣ ಅಂಕಲ್. ಯಾಕೆಂದರೆ ನನ್ನ ಮನೆಗೆ, ನಮ್ಮ ತಂದೆಯವರಿಗೆ ತುಂಬ ಕಣ್ಣಲ್ಲಿ ಮುಗ್ಧತೆ ಇರಬೇಕು. ನೋಡಿದ ತಕ್ಷಣ ಜನ ಅಯ್ಯೋ ಇಂಥ ಹುಡುಗಿ ಭಾಳ ಹಾಳಾಗತ್ತಲ್ಲ ಅಂತ ಜನ ಪ್ರೇಕ್ಷಕ ಇದು ಮಾಡಬೇಕು. ನನಗೆ ಕಣ್ಣಲ್ಲಿ ಮುಗ್ಧತೆ ಕಾಣಬೇಕು. ಹಾಗಾಗಿ ಈ ಕಣ್ಣಲ್ಲಿ ಆ ಮುಗ್ಧತೆ ಇದೆ, ನಂಗೆ ಆ ಮುಗ್ಧ ಮುಖ ಬೇಕು, ಮುಗ್ಧತೆ ಬೇಕು ಅಂತ ಹುಡುಕಿ ಬಂದು ನಮ್ಮ ಮನೇಲಿ ಏನು ಒಪ್ಕೊಳ್ಳಿಲ್ಲ. ನಮ್ಮ ಪಾಡಿಗೆ ನಾವು ಓದ್ತಾ ಇದ್ವಿ. ಇದನ್ನು ನಾನೇ ಕಡೆ ಹೇಳಿದ್ದೀನಿ. ಆದರೆ ನನಗೆ ನಾನು ಯಾವಾಗಲೂ ಇದೊಂದು ಹೇಳ್ತೀನಿ, ನಂಗೆ ಆಗ ಅದೆಲ್ಲ ರಿಯಲೈಸ್ ಆಗಲಿಲ್ಲ. ಈಗ ಎಂತಹ ದೊಡ್ಡ ಯಾರೋ ನನಗೆ ಆ ನಂತರ ನಾನು ಒಪ್ಕೊಳ್ಳಿಕ್ಕಾಗಲಿಲ್ಲ. ಕಾರಣ ಓದೋ ಇದರಿಂದ ಕೆ ಬಾಲಚಂದರ್ ಅವರ ಆಫರ್ ನನಗೆ ಬಂದಿತ್ತು. ಅವರು ಒಂದೇ ಮಾತು ಹೇಳಿದ್ರಂತೆ, ಆ ಹುಡುಗಿನ ನನಗೆ, ಇದು ನನ್ನ ತಂದೆಯವ್ರಿಗೆ ವಿಜಯ್ ಭಾಸ್ಕರ್ ಸರ್ ಅವ್ರು ಹೇಳಿದ್ದು, ಆ ಹುಡುಗಿನ ಕರೆಸಿ ಅವಳ ಕೈಲೇ ಅಭಿನಯಿಸೋಣ. ಒಂದೇ ಒಂದು ಕಾರಣ, ಪುಟ್ಟಣ್ಣ ಕಣಗಾಲ್ ಶೋಧ ಅಂದರೆ ಅದೊಂದು
ಅದೊಂದು ವಿಶ್ವವಿದ್ಯಾಲಯ, ಅಲ್ಲೊಂದು PhD ತಗೊಂಡು ಬಂದಿದ್ದಾಳೆ ಆ ಹುಡುಗಿ. ಓಕೆ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀವಿ, ಇನ್ನಷ್ಟು ಸರ್ಪ್ರೈಸಸ್ ನಮ್ಮ ವೀಕ್ಷಕರಿಗೂ ಬಾಕಿ ಇದೆ. ಮತ್ತೆ ಯಾಕೆ ತಡ, ಆದರೆ ಈ ಸರ್ಪ್ರೈಸಸ್ ನಿಮಗೆ ರಿವೀಲ್ ಮಾಡೋಕೆ ಮುಂಚೆ ಒಂದು ಸಣ್ಣ ಬ್ರೇಕ್ ತಗೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ. ಸೊ ಒಂದು ಚಿಕ್ಕ ಬ್ರೇಕ್ನ ನಂತರ ಈ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ.